ಮೈಸೂರು ಪಾಕ್ ತರ ಅಲ್ಲ ಗೈಸ್, ತುಂಬಾ ಮಲ್ಗೆಗಳನ್ನ ಕಂಡಿಡ್ತಿದ್ದಾಳೆ. ಯಾವ ಸೈಟ್ ಅಂತ ಬಾ ಚಿಕ್ಕ ಮಕ್ಳಿರೋದು ಚುಪ್ಲಿ ಏನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ನೋಡಿ, ಎಂಜಾಯ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಧ್ಯಾಹ್ನ ಆಗೈತೆ ಇವಾಗ. ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡಿ ಬನ್ನಿ. ನನ್ನ ವಿನಃ ನಿನ್ನ ಸನಿಹ ಬರದಿರಲಿ ಏನು, ಬೇರೆಲ್ಲ ಕಡೆಗಣಿಸು, ನನ್ನನ್ನೇ ಪರಿಗಣಿಸು, ನನ್ನುಳಿಸು, ಉದ್ಧರಿಸು, ಕೊಡು ನೀ ಒಲವಿಗೆ ನೆಲೆ ಚಂದ. ಎಲ್ಲ ಇದೆ ಏನೋ, ಕೆಳಗಡೆ ಕ್ಲಾಸ್ ಜೋರಾಗಿ ಮಾತಾಡ್ಬೇಕು. ಉಮ್ಮನ್ನ ನಾನು ಕೆಳಗಡೆ ಕ್ಲಾಸ್ ಮಾತಾಡಿಸ್ತಿದ್ದೆ. ನನ್ಗೆ ಅವ್ರಿಗೆ ಏನೋ ಆಕ್ಟಿವಿಟಿ ಇದೆ ಏನೋ ಅನ್ನಿಸ್ತಿಲ್ಲ, ಸಿಂಪಲ್ ಅಂತ ಅನ್ನಿಸ್ತು. ಸಿಆರ್ ಇವ್ರ ಮೇಲೆ ಬೇಕು ಅನ್ನೋ ಥರ ಏನೂ ಇರಲಿಲ್ಲ, ಸಿಂಪಲ್ ಹುಡುಗಿ ಅಂತ ಅನ್ನಿಸ್ತು. ಆಮೇಲೆ ಶೀಸ್ ಲಂಬುಜಿ ಎಂಜೆ ಬಂದಾಗ ನೀನು ಪಕ್ಕ ತಿಳ್ಕೋಬೇಕು ಅಂತ ನನ್ನ ಮಾತಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಅಂತ ಅನ್ಕೊಂಡು. ಬಟ್ ಆಮೇಲೆ ಯಾವಾಗ ಕ್ಲೋಸ್ ಆದ್ವಿ ಅವಾಗ ಇಂಟರಾಕ್ಷನ್ ಸ್ಟಾರ್ಟ್ ಆಗಿ ಕ್ಯೂಟ್ ಅಂತ ಅನ್ನಿಸ್ತು. ಅರ್ಪಿತಾ ಅವಳು ನಿಧಾನ ಕೇಳಿದ್ರು, ಆ ವಿಷಯಗಳು ಜೋರಾಗಿ ಹೇಳಿದಾಗ ನನ್ನ ಹಾರ್ಟ್ ಬ್ಲಾಸ್ಟ್ ಆಗೋಗುತ್ತೆ. ಎಲ್ಲಿ ಮ್ಯಾಮಿಗೆ ಕೇಳಿಸ್ಬಿಟ್ಟು ನಾನು ಕಮೆಂಟ್ ಮಾಡಿದ್ನೆಲ್ಲ ಮ್ಯಾಮಿಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ. ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಹಿಂದೆ ಹುಷಾರಾಗಿ ಮಾತಾಡ್ಬೇಕು, ಮ್ಯಾಮ್ಗೆ ಹಂಗೆ ಹೇಳ್ಬಿಡ್ತಾಳೆ. ಅದು ಬಿಟ್ಟರೆ ಸರ್ವ್ ಮಾಡಿ ಪ್ರೀತಿ ಅವಳ ಬಗ್ಗೆನೂ ಏನೋ ಅನಿಸ್ತಿಲ್ಲ, ಅಷ್ಟೊಂದು ಆ್ಯರೋಗೆನ್ಸ್ ಆ ಥರ ಏನೂ ಅಲ್ಲ. ಅವಳು ಸಿಂಪಲ್ ಅಂದರೆ ಸಿಂಪಲ್. ಬಟ್ ನನಗೆ ಅವಳನ್ನ ಅಂದರೆ ಆಚೆ ಕಡೆಯಿಂದ ನೋಡಿದಾಗ ಅನ್ನಿಸ್ತು ಎಂಸಿ ನಂಗೆ ಅಷ್ಟೊಂದು ಅರ್ಥ ಅಂತ. ಬಟ್ ಯಾವಾಗ ಗ್ಯಾಂಗ್ ಒಳಗಡೆ ಎಂಟ್ರಿ ಆಗ ಅವಳಿಗೂ ಕೋಪ ಬರುತ್ತೆ ಏನೋ ಗೊತ್ತಾಗುತ್ತೆ. ನೆಕ್ಸ್ಟ್ ರಕ್ಷಿತಾ ಅಯ್ಯೋ ಅವಳ ಬಗ್ಗೆ ಏನು ರಕ್ಷಿತಾ ಟ್ರೈನಿಂಗಿನ ಫಾಸ್ಟಾಗಿ ಮಾತಾಡ್ತಾಳೆ, ಟ್ರೈನಿಂಗ್ ತಿಂತಾಳೆ, ಆದರೆ ನಡೆಯೋದ್ರಲ್ಲಿ ಮಾತ್ರ ಸ್ವಲ್ಪ ಸ್ಲೋ. ಆಮೇಲೆ ಇನ್ನೇನು ಹೇಳೋದು, ಅದೇ ಕೆಳಗಡೆ ಕುಂತಿದ್ದಾಗ ಸೀರಿಯಸ್ ಆಗಿರೋದು ನಾನು ನೋಡೇ ಇಲ್ಲ. ಫಸ್ಟ್ ಇಯರ್ ಮಾತ್ರ ನೋಡಿದ್ದು. ಆಮೇಲೆ ಈಗ ಚೈಲ್ಡ್ ಥರ ಆಡ್ತಾಳೆ. ನೆಕ್ಸ್ಟ್ ಯಶಸ್ವಿ ಆ್ಯಕ್ಚುಲಿ ಅವ್ಳು ಗ್ಯಾಂಗರ್ ಅಂತಾರೆ, ಅವ್ಳು ಕೋಪ ಬರುತ್ತೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಏನೋ ಅನ್ನಿಸ್ತಿಲ್ಲ, ಒಟ್ಟಿಗೆ ಕೂತ್ಕೊಂಡು ಎಲ್ಲ ಜೊತೆ ನೆಕ್ಸ್ಟ್ ಓವರ್ ಟು ಉಮಾ. ಇದೆಲ್ಲ ಬ್ಲಾಗಲ್ಲಿ ಹಾಕೋ. ಎಲ್ಲ ಪ್ರತಿಯೊಂದು ಆಮೇಲೆ ಮಾತಾಡ್ತೀಯಾ? ದಿವ್ಯಾ ಶೇರ್ ಮಾಡ್ಕೊಳ್ಳಿ ಎಲ್ಲ ಗೋಬಿ. ಇಲ್ಲ ಹಂಗೆ ಒಂದು ಸ್ಪೂನ್ ಇಟ್ಕೊಳ್ಳಿ. ಹಾಕೊಳ್ಳ ಏನು ಇದು ಹೇಳು. ಫಸ್ಟ್ ಎಲ್ಲಿಂದ ಬರಲಿ? ಡಿ ನನಗೆ 5 ವರ್ಷದಿಂದ ಫ್ರೆಂಡ್ ಇದಾಗಲ್ಲ. ಅವಾಗ ಅವಳ ಜೊತೆ ಅಷ್ಟು ಕ್ಲೋಸೇ ಇರಲಿಲ್ಲ ಹೇಳ್ಬೇಕು ಅಂದರೆ. ನನ್ನ ಬೆನ್ನತನ ದೂರ ಮಾಡ್ತಾಳವಳೆ. ಆಮೇಲೆ ಸೆಕೆಂಡ್ ಪ್ಯೂಲಿ ದೂರ ಮಾಡ್ತಾಳವಳೆ. ಆಮೇಲೆ ಸೆಕೆಂಡ್ ಪ್ಯೂಲಿ
ಓದೋ ವಿಷಯದೇನೋ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಹಿಸ್ಟ್ರಿಲಿ ಎಲ್ಲದಲ್ಲೂ ಹೆಲ್ಪ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲೂ ಅಟ್ಯಾಚ್ ಆದೆ. ಅವಾಗ ಗೊತ್ತಾಯ್ತು ಇವ್ರ ಬಗ್ಗೆ ಹಂಗಲ್ಲ, ಇವ್ರು ದೂರ ಮಾಡೋದು ಹುಡುಗಿ ಎಲ್ಲ ಅಂತ ಅನಿಸ್ತು. ಆಮೇಲೆ ಫಸ್ಟ್ ಇಯರಲ್ಲಿ ಸ್ವಲ್ಪ ಮಾತಾಡಿದೆ, ಸೆಕೆಂಡ್ ಇಯರ್ ಮಾತಾಡಿದೆ, ಲಾಸ್ಟ್ ಇವಾಗ ಕ್ಲೋಸ್ ಆಗಿದ್ದಾರೆ. ತುಂಬ ಒಳ್ಳೆ ಹುಡುಗಿ. ನೆಕ್ಸ್ಟು ಉಮಾ ನನಗೆ ತುಂಬ ಇಷ್ಟ ಆಗಿದೆ. ಉಮಾ ಯಾಕೆಂದರೆ ವಿರಾಟ್ ಕೊಹ್ಲಿ ಫ್ಯಾನ್ ಒಂದು, ಮತ್ತು RCB ಫ್ಯಾನ್ ಅಂತ. ಮತ್ತು ಅವಳು ಸಿಯರ್ ಆಗಿ ನಿಂತ್ಕೊಳ್ಳೋಕೆ ನಾನು ಅವಳಿಗೆ ವೋಟ್ ಮಾಡಿದ್ದೆ. ಆ್ಯಕ್ಚುಲಿ ಇವರೆಲ್ಲ ಕೇಳಿದ್ರೆ ವೋಟ್ ಮಾಡ್ತಿದ್ದಿಲ್ಲ ಅಂತ ಅವಳು ವಿರಾಟ್ ಕೊಹ್ಲಿ ಫ್ಯಾನ್, ನಾನು ಅವಳಿಗೆ ಹಾಕೋರು. ಅವಳು ಚೆನ್ನಾಗಿ ಮಾಡಿ ಇಲ್ಲ ನಂಗೆ ಬೇಡ ಅವಳೇ ಬೇಕು ನನಗೆ ಅಂತ ಅವಳಿಗೆ ವೋಟ್ ಹಾಕಿದ್ದೇನೆ. ಅದು ತುಂಬ ಇಷ್ಟ ನನಗೆ. ತುಂಬ ಅಂದರೆ ತುಂಬ ಇಷ್ಟ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿರ್ತಾಳು. ಮತ್ತು ಡಯಾಟ್ ಫ್ಯಾನ್ ಅವಳು ಕಬಡ. ಅವಳು ನಮಗೆ ಗೊತ್ತಿರೋಲ್ಲ ವಿರಾಟ್ ಕೊಹ್ಲಿ, ಅವ್ಳಿಗೆ ಎಲ್ಲನೂ ಗೊತ್ತು, A to Z ಫುಲ್ ಗೊತ್ತು ಅವ್ರಿಗೆ. ಸೊ ಅದನ್ನ ಫುಲ್ ತಿಳ್ಕೊತಾ ಇದ್ದೀವಿ ಇನ್ನೂ ಪೂರ್ತಿ ತಿಳ್ಕೊಂಡಿಲ್ಲ. ನಿಜ ಅದೇನೆ ತಿಳ್ಕೊಂಡಿದ್ದಲ್ಲ. ಅವಳು ಇಷ್ಟ. ಆಮೇಲೆ ನನಗೆ ಲಾಸ್ಟ್ ಫುಲ್ ಕ್ಲೋಸ್ ಆದ್ಲು ಅವಳು. ಆಮೇಲೆ ಫಸ್ಟ್ ಬೆಂಚಲ್ಲಿ ಕುಂತ ತುಂಬ ನೆಕ್ಸ್ತಿದ್ದೀನಿ ಅವಳು. ನಾನು ಸಿಕ್ಕಾಬಿಡಿ ನೆಕ್ಸ್ತಿದ್ದೆ. ತುಂಬ ಇಷ್ಟ. ನನ್ನ ವಿಡಿಯೋ ಲಾಗ್ ಆಗುತ್ತೆ, ಸ್ವಲ್ಪ ಹೇಳು. ಆಮೇಲೆ ಎಂಜಲ್ ಫಸ್ಟು ಡ್ಯಾನ್ಸಲ್ಲಿ ಹೆಂಗೆ ಅಷ್ಟೇ ಸ್ವೀಟ್ ಆದವಳು. ಬೈತಾಳೆ, ಅವಳೇ ಬಂದು ಸಮಾಧಾನ ಮಾಡಿ ಅವಳೇ ಹತ್ಬಿಡ್ತಾಳೆ. ನಾವು ಅಳದೇ ಇಲ್ಲ, ಅವಳೇ ಬಂದು ಸಮಾಧಾನ ಮಾಡಿ ಹತ್ಬಿಡ್ತಾಳೆ. ಮತ್ತು ನಮ್ಗೆ ಇಷ್ಟೊಂದು ಸತಿ ಪಾರ್ಟಿ ಕೊಡ್ತಾಳೆ. ಆ್ಯಕ್ಚುಲಿ ಎಷ್ಟೊಂದು ಸತಿ ಪಾರ್ಟಿ ಕೊಡ್ತಾಳೆ ಅವಳು. ಲವ್ ಆ್ಯನಿವರ್ಸರಿ ಏನೇ ಆಗಿರ್ಬೋದು ತುಂಬಾ ಪಾರ್ಟಿ ಕೊಡ್ತಾಳೆ. ಆಮೇಲೆ ಎಲ್ಲ ಕೊಡ್ತಾಳೆ. ತುಂಬ ಒಳ್ಳೆ ಫ್ರೆಂಡ್. ನೆಕ್ಸ್ಟು ಅರ್ಪಿತಾ ಫಸ್ಟ್ ನಾನು ಫಸ್ಟು ಸೆಕೆಂಡ್ ಏನಪ್ಪ ಇಷ್ಟೊಂದು ಜೋರು ಮಾತಾಡೋದು. ನಂಗೆ ಅವ್ರ ಜೊತೆ ಮಾತಾಡೋಕ್ಕೆ ಬೇಕು, ನಿಜ ಹೇಳ್ತೀನಿ. ಅವ್ರ ಜೊತೆ ಮಾತಾಡೋಕ್ಕೆ ಬೇಕಾದ್ರೆ ಫುಲ್ ಗ್ಯಾಂಗ್ ಇತ್ತು. ಮಾತಾಡೋಕ್ಕೆ ಹೇಳ್ಬಿಟ್ಟು ನಾನು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಇವಾಗ ಫುಲ್ ಕ್ಲೋಸ್ ಆದ್ಲು. ಅವಳು ಫುಲ್ಲು ಒಳ್ಳೆ ಆಡಿರೋರಿಗೆ ಅಂತ ಗೊತ್ತಾಯ್ತು. ಆಮೇಲೆ ಚೆನ್ನಾಗಿ ಮಾತಾಡ್ತಾಳೆ ಅವಳು. ಚೆನ್ನಾಗಿ ಮಾತಾಡಿಸಿ ಫುಲ್ ಕಚ್ಕೊಬಿಡ್ತಾಳೆ, ಬಿಡೋದೇ ಇಲ್ಲ. ಹಂಗೆ ಹಿಂಗೆ ನೆಕ್ಸ್ಟು ಯಶಸ್ವಿನಿ ನಾನು ಅಷ್ಟೊಂದು ಕ್ಲೋಸ್ ಇರಲಿಲ್ಲ. ಆ್ಯಕ್ಚುಲಿ ಮೊದಲು ಇರಲಿಲ್ಲ, ಇವಾಗ ಇರಬೇಕು. ಅವ್ರು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಅದು ನನ್ನ ಬೆಸ್ಟಿ. ನನ್ನ ಬೆಸ್ಟಿ ಇಲ್ಲ ಫುಲ್ ಬೆಸ್ಟಿ ಆಗ್ಬಿಟ್ಟವಳೆ. ವೀಡಿಯೋದೆಲ್ಲ ಸಕಾಲ ಮಾಡಿ ತುಂಬ ಒಳ್ಳೆ ಹುಡುಗಿ ಅಷ್ಟೇ. ನೀನು ಹೇಳೀಗ. ನಾನು ಲಾಸ್ಟ್ ಹೇಳು ಎಷ್ಟು. ನಾನು ತಿನ್ನಲ್ಲ, ನಾನು ಯಾವಾಗಲೂ ಹೇಳಿದ್ದೀನಿ. ನಾನು ಬೇಡ, ನಾನು ತಿನ್ನಲ್ಲ. ಸ್ವಲ್ಪ ಇಷ್ಟೇ 2 ಪೀಸ್. ಡಿ ಬಗ್ಗೆ ಹೇಳಬೇಕು ಅಂದರೆ ಅವಳು ನಾನು ಇವಾಗ ತಾನೇ ಹೆಸರು ಕಟ್ಟಿದ್ದೀನಿ ಕಡ್ಡಿ ಅಂತ. ಅವಳು ಕ್ಲೋಸ್ ಆದರೆ ಅಂತ ಬಿಡೋದಿಲ್ಲ. ಅವ್ಳು ಯಾರು ಬೇಕಾದರೂ ಬಿಡೋದಿಲ್ಲ. ಅವಳು ಕ್ಲೋಸ್ ಆದರೆ ಅದು ನನಗೆ ಇವಾಗ ಗೊತ್ತಾಗ್ತಿದೆ. ಅವ್ಳು ಯಾರ ಜೊತೆ ಕ್ಲೋಸ್ ಆಗಿದ್ದಾರೋ ಅವಳನ್ನ ಬಿಟ್ಕೊಡೋದಿಲ್ಲ. ಅವಳು ಒಂಥರ ಇಷ್ಟ ಆಗ್ತದೆ. ನೆಕ್ಸ್ಟು ಬೆಸ್ಟಿ ಸುಸ್ಮಿತಾ ಅವರು ಏನಿಲ್ಲ 10 ವರ್ಷದಿಂದ ಪರಿಚಯ, ಬೆಸ್ಟ್ ಫ್ರೆಂಡು. 10 ವರ್ಷದಿಂದ ಬಿಟ್ಕೊಟ್ಟಿಲ್ಲ ಇಬ್ಬರು. ಸೊ ಫಾರೆವರ್ ಹೋಗ್ತಾನೆ ಇರೋದು. ನೆಕ್ಸ್ಟು ಅರ್ಪಿತಾ, ಅವಳಂತೂ ಗಂಡಿರಿ ನನಗೆ ಕಿವಿ ನಾನೆಲ್ಲ ಅಂಕಿತ ಮಾತಾಡ್ಕೊಂಡು ನನಗೆ ಯಾಕೆ ನನಗೆ ಭಯ. ಬಟ್ ಆದರೆ ಅವರು ಅಷ್ಟೇ ಯಾರನ್ನಾದರೂ ಹಚ್ಕೊಂಡ್ರೆ ಮಾತ್ರ ಬಿಟ್ಕೊಡಲ್ಲ. ಅವಳು ಎಷ್ಟು ಕೈಯಲ್ಲೇ ಇಟ್ಕೊಂಡು ನಂಗೆ ಆ ಥರ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ನೆಕ್ಸ್ಟು ಪ್ರೀತಿ, ಅವಳಂತೂ ನನ್ನ ಬುದ್ದು ಅಂತಲೇ ನನ್ನ ಲಂಬ ಅಷ್ಟೇ. ಅವಳು ಅವಳ ಹತ್ರ ಏನಾದರೂ ಅಸೂಯೆ ಅನ್ನೋದು ಇರೋದಿಲ್ಲ. ಇನ್ನೊಬ್ಬರ ಮೇಲೆ ಅಸೂಯೆ ಅನ್ನೋದು ಅಥವಾ ಈಗೋ ಅಂತ ಇರೋದಿಲ್ಲ. ನಾನು ಚೆನ್ನಾಗಿದ್ದೀನಿ ಅಂತ ಅವಳಿಗೆ ಏನು ಬೇಕು ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡಿರ್ಬೋದಿತ್ತು. ಬಟ್ ಅವಳಿಗಿಲ್ಲ. ಇವ್ರ ಮನಸ್ಸು ಅವಳಿಗೆ ಬೇಗ ಮಾಡಿ.
ಅವಳ ಬಗ್ಗೆ ಏನೇನಿದೆ, ಅವ್ರ ಮಾತಿನ ಮಂದಿ ಬಚಾರಿ, ಆಮೇಲೆ ವಿರಾಟ್ ಕೊಹ್ಲಿ ಫ್ಯಾನ್ ಕೂಡ. ಅವಳಿಗೂ ಒಳ್ಳೆ ಮನಸ್ಸು, ಒಬ್ರನ್ನ ರೇಗಿಸ್ತಾಳೆ ಅಷ್ಟೇ ಅವಳು. ಅವಳ ಮನಸ್ಸಲ್ಲಿ ತುಂಬ ನೋವಿದ್ರು ಅವಳು ಖುಷಿಯಾಗೆ ಎಲ್ಲರ ಜೊತೆ ಮಾತಾಡ್ಕೊಂಡಿರ್ತಾಳೆ. ಅವ್ಳು ಯಾರ ಜೊತೆನೂ ಅದನ್ನು ತೋರಿಸ್ಕೊಳ್ತಾ ಇರೋದಿಲ್ಲ. ಆಮೇಲೆ ನೆಕ್ಸ್ಟು ಎಷ್ಟು ನಮ್ಮಮ್ಮ ಅವರಮ್ಮ ಯಾವ ಫ್ರೆಂಡ್ ಆದರೂ ನನಗೂ ಮೈಸೂರು ಟ್ರಿಪ್ಪಲ್ಲೇ ಅಂತಿದ್ದ ಅವ್ರ ಜೊತೆ ಜಾಸ್ತಿ ಕ್ಲೋಸ್ ಆಗಿತ್ತು. ಆಮೇಲೆ ಅಷ್ಟೇ ಇವಾಗ ಏನು ಗೊತ್ತಿಲ್ಲ ಅವಳು ಯಾವ್ದಕ್ಕೆ ತಗೋ. ನಾನು ತಗೋಬೇಕು ಪ್ಲೀಸ್. ಏಯ್ ಗೈಸ್, ಅವತ್ತು ದಸರಾಗೆ ಹೋಗ್ಬೇಕಾರೆ ಇವತ್ತು ಮೈಸೂರು ಏನಂದ್ರೆ ಯಾವಾಗ ಮೈಸೂರು ಪಾಕ್ ಥರ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಅದು ಹೇಗೆ ರಿಲೇಟ್ ಆಗುತ್ತೆ ಮೈಸೂರು ಪಾಕ್? ನಾನು ಹೇಳಿದ್ದಲ್ಲ, ಸ್ವೀಟ್ ಅವಳ ಮನಸ್ಸು ಅದಕ್ಕೆ. ಬರ್ನಿಂಗ್ ಸ್ಟಾರ್ಟ್ ಆಯ್ತು ಗೈಸ್. ನಾನು ಯಾವ ಥರ? ನೀನು ಮಂಗಳೂರು ಮಲ್ಲಿಗೆ. ಏನಿದೆ ಮಂಗಳೂರು ಮಲ್ಲಿಗೆ? ನಾನು ಮಂಗಳೂರು ಬೋಂಡನ ಬಜ್ಜಿನೋ ಕೇಳಿದೆ. ನಾನು ಮುಟ್ಕೊಂಡು ಇದ್ದೀನಿ ಎಲ್ಲ ಬರೀ ಸರಿ. ನನ್ನ ತೋರಿಸ್ತಾ ಅಲ್ಲ ಐತೆ ಸರಿ, ನಾನು ಹಂಗಿಲ್ಲ. ಇವಳು ಮಲ್ಲಿಗೆ ದಿಂಡು, ಮೈಸೂರು ಮಲ್ಲಿಗೆ ಅನ್ಬಿಡು. ಇವಳು ರೋಸ್ ತರ ಗೈಸ್. ಇವಳು ಮುಳ್ಳು ಇಲ್ಲ, ಜಾಗ ಬಿಡಿ ಆಮೇಲೆ guys. ಇಲ್ಲ, ಅದಿಷ್ಟು ರೋಸ್ ಇಷ್ಟು ಈಗ ಎಲ್ಲರಿಗೂ ಇಷ್ಟ ಆಗಲ್ಲ, ಯಾರು ಕೊಟ್ಟರು ಇಷ್ಟ ಆಗುತ್ತೆ. ಹಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಯಾರು ನೋಡಿದ್ರು ಇಷ್ಟ ಆಗ್ತಾರೆ. ಯಾರು ತಾನೇ ಮಾತಾಡಿಸ್ತಾನೆ ಇರಕ್ಕಾಗುತ್ತೆ? ಮಾತಾಡಿಸ್ತಾ ಇದ್ದವ್ರು ಮೂರು ಉಮಾ ಯಾವ ತರ ಅಂದ್ರೆ ಗೈಸ್ ಕನಕಾಂಬ್ರ. ಅವಳು ಸ್ಮೆಲ್ಲೇ ಆಗಲ್ಲ ಗೈಸ್. ಇದ್ರು ಅಂದ್ರೆ ಇಲ್ದಿದ್ದು ಕಾಮ್ ಆಗಿತ್ತಲ್ಲ ಗೈಸ್. ಸ್ವಲ್ಪ ಕನಕಾಂಬ್ರ ನೀನ್ ನೋಡಿದ್ಯಾ? ಅವಳು ಕಾಮಾಗಿ ಇಲ್ದೆ ಹೋದದ್ದು ನಾನು ನೋಡಿದ್ದೀನಿ. ನಾನು ನೋಡಿಲ್ಲ ಗೈಸ್, ನಾನು ನೋಡಿಲ್ಲ. ಮತ್ತೆ ಇವಳು ಯಶಸ್ವಿನಿ ಬಂದು ಯಾವ ತರ? ಯಶಸ್ವಿನಿ ಏನಂದ್ಲು? ಮಲ್ಲಿಗೆ ಹೂವ ತರ ಅವಳು. ಎಷ್ಟು ಜನಕ್ಕೆ ಅದನ್ನ ಹೇಳಿ. ಮಲ್ಲಿಗೆ ದಿನ ಬೇರೆ, ಮಲ್ಲಿಗೆ ಹೂವ ಬೇರೆ. ಮಂಗಳೂರು ಮಲ್ಲಿಗೆ. ತುಂಬಾ ಮಲ್ಲಿಗೆ ಇದೆ. ಇವಳು ತಪ್ಪು ಕಂಡಿಡಿದ್ರಲ್ಲೇ ಇರ್ತಾಳೆ. ಅಲ್ಲ ಗೈಸ್, ಇವಳು ತುಂಬಾ ಮಲ್ಗೆಗಳನ್ನ ಕಂಡಿಡ್ತಿದ್ದಾಳೆ. ನಾನ್ ಕಂಡಿಡಿಲ್ಲ ಗೈಸ್. ಬೆಳೆದ್ಬಿಟ್ಟಿದ್ದಲ್ಲ, ಇವಳೆಲ್ಲ ಬೆಳೆಸ್ಬಿಟ್ಟಿದ್ದಾಳೆ. ಓಕೆ ಗೈಸ್, ಆ ತರ ಇವಳು ಆಮೇಲೆ ಚಪ್ಪಲೆ ತಗೋತಾರವಳು. ಅವಳು ಯಾವ ತರ ಅಂದ್ರೆ ಗೈಸ್, ಇದು ಇದು ನಮ್ಮ ಹೇಳು ಹೇಳು ಹೇಳು. ಸಾಮಾನ್ಯ ಗೈಸ್. ಅವಳು ಸಾಮಾನ್ಯ ನಮ್ಮ ಫ್ರೆಂಡ್ ಸೇಟುಜಿ ಅಂತ. ಮುಂದೆ ಯಾವ ಸೇಟು ಅಂತ ನಮ್ಗೆ ಬರೀ ಸೇಟುಜಿ ಅಂತ ಮಾತ್ರ. ಅದೇ ಯಾವ್ದೋ ಲೆಸನ್ ಅಲ್ಲಿ ಬರ್ತಾ ಇದ್ರಲ್ಲ, ಸೇಟುಜಿ. ಅಷ್ಟೇ ಗೈಸ್. ಅವಳು ಏನು ಯಾವ್ದೋ ಹೂವನ್ನು ಹೇಳಿದವಳಿಗೆ ಸಾಮಾನ್ಯ ಸಾಮಾನ್ಯ. ಇವಳು ಯಾವ್ದು ಗೊತ್ತಾ? ನಮ್ಗೆಲ್ಲ ಹೂಗಳು ಹೇಳಿದ್ದಿಲ್ಲ, ಅದೆಲ್ಲ ಮಿಕ್ಸ್ ಅಲ್ಲಿ ಬರೋಳು. ಯಾವ್ದು ಬರುತ್ತೆ ಗೈಸ್ ಹೇಳಿ? ಎಲ್ಲ ಒಂದೊಂದು ಚೂರು ಯಾವ್ದು ಬರುತ್ತೆ? ಎಲ್ಲ ಒಂದೊಂದಾಗಿ ಕಟ್ಟಿ ಕಟ್ಟಿ ಕೊಡೋದೇ ಇವಳು. ಮಿಕ್ಸ್ ಮಸಾಲ. ಇಲ್ಲ ಆಕ್ಚುಲಿ ಅವಳು ಜಾಜಿ ಮಲ್ಲಿಗೆ ಗೈಸ್, ಇದಲ್ಲ ಜಾಜಿ ಮಲ್ಗೆ ಅಲ್ಲ. ಮೊದಲೇ ಅದೇ ಹೇಳಿದ್ದೆ, ಮಲ್ಗೆ ಬರೀ ಮಲ್ಗೆ ಹೇಳಿದೆ. ಸಾವಂತಿಗೆ ಅಂದಿದ್ದು. ಸಾವಂತಿಗೆ ಅಲ್ಲ ಗೈಸ್, ಕ್ಯಾನ್ಸಲ್, ಸಾರಿ. ಅವಳು ಜಾಜಿ ಮಲ್ಲಿಗೆ. ಇವಳು ನನ್ಗೆ ಇದೆಲ್ಲ ಕೇಳಿದ್ಮೇಲೆ ನಂಗೆ ಒಂದೇ ಅನ್ಸಿದ್ದು, ಇವಳು ಮಲ್ಗೆ ಫ್ಯಾನ್ ಅಂತ. ಆಕ್ಚುಲಿ ಅವ್ನು ನಿಂತ್ಕೊಳ್ಳೋದೇ ಇಲ್ಲ ಗೈಸ್. ಹಿಂದೂ ನೀನು? ಹಿಂದೂನೇ ಅಲ್ಲ, ನಂಗೆ ತಲೆ ನಾವು ನಂದೇನು? ನೀನು ಹೇಳ್ತೀಯ ನಮ್ಗೆಲ್ಲ ಯಾವ್ದಾರು ನಾನು ಹೇಳಿದ್ನಲ್ಲ. ಹೂವ ಹೇಳಿದ್ದು. ಓ, ನಿನ್ಗೆ ಏನೋ ಗಿಫ್ಟ್ ಕೊಡ್ಸ್ಬೇಕು ಅನ್ನೋ ಅದು ಬೇರೆ ಐತೆ. ಹಾಕೊಂಡ್ರೆ ನಡಿಬೇಕಂತೆಲ್ಲ ಮಾಡ್ಕೊಂಡು ಅದಾಗಲ್ಲ ನಿನ್ಗೆ ಬಾ, ಚಿಕ್ಕ ಮಕ್ಳಿಗೆ ಅದು. ಚಪ್ಪಲಿ ತಗೊಂಡು ಚಪ್ಪಲಿ ಮಲ್ಲಿಗೆ. ನಾನು ಯಾವ ಮಲ್ಲಿಗೆ? ಯಾವ ಹೂವ? ಏನು ನಂಗೆ ನಾನು ಹೇಳಿದೆ ಹೇಳ್ಬಿಡು, ಬೇರೆ ಏನು? ನಾನು ಹೇಳಿದೆ ಹೇಳ್ತಿದ್ದೆ ಸ್ವಲ್ಪ ಕಾಪಿ ಕಾಪಿಗಳು. ನೀನು ಜಾಜಿ ಮಲ್ಲಿಗೆ ಬೇಡ, ಬೇರೆ ಹೇಳು. ಏನು ಅಷ್ಟು ಗೊತ್ತಿಲ್ಲ.
ಆಮೇಲೆ ಹಿಂಗೆ ಬರ್ತಾಳೆ, ಆಮೇಲೆ ಲಾಸ್ಟಲ್ಲಿ ಹಿಂಗೆ ಅರ್ಪಿತಾ ಆಫ್ ಮಾಡಿ ಸರ್ ಕೊಡ್ತಾರಂತ ನೋಡಿ ಎಲ್ಲಾ ತರದ ಕಲೆಕ್ಷನ್ಸ್ ಇದೆ. ಅಲ್ಲ ನಾನು ಹಾಯ್ ಗೈಸ್, ಇದು ಗಾಂಧಿ ಬಜಾರ್ ಇರೋದು ಲೊಕೇಟೆಡ್. ಆಟ ಆಡ್ತಾರೆ, ನಾಟಕ ಮಾಡ್ತಾರೆ, ಮತ್ತೆ ಏನಂದ್ರು ನಾನು ಏನಾಗ್ಲಿ ಚೊಪ್ಲಿ ಚೊಪ್ಲಿ ಅಲ್ಲ ಚಪ್ಲಿ ಚಪ್ಲಿ ನೀನೇ ತಾನೇ ಅಫಿಷಿಯಲ್ ಮಾತಾಡೋದು ಚೊಪ್ಲಿ ಅನ್ಬೇಕಾ ಸ್ಲಿಪ್ಪರ್ ಅನ್ಬೇಕು. ಯಪ್ಪ ಯಾರ ಜೊತೆ ಹೋಗ್ಲಿ ಇವ್ರ ಜೊತೆ ಮಾತ್ರ ಹೋಗ್ಬೋದು. ಓಯ್ ಸಾಕ, ಇದು ಎಷ್ಟು ನಡೆಯೋದೆ ಅಂತಾನೆ ಮಾಡ್ತೀಯಾ? ಫೇರ್ವೆಲ್ಗೆ ಅರ್ಪಿತಾ ಡ್ರೆಸ್ ಎಲ್ಲ ಚಪ್ಲಿ. ಚಪ್ಪಲಿ ಅದಕ್ಕೆ ಬಂದಿದ್ವಿ. ಏನು ಮಿನಿ ಪಗ್ಲಿ ಅಂದರೆ ಎಷ್ಟು ಜನ ಇದ್ದಾರೆ ನಿಮಗೆ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟೇ, ನಾವು ಲಾಸ್ಟ್ ಡೇ ಇದೇ ಒಂದೇ ದಿನದಲ್ಲಿ 3 ಬ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆಲ್ರೆಡಿ ನೋಡಿರ್ತೀರ ನೀವು. ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವತ್ತು ಸಿಗ್ತೀವೋ ನಾವು ಒಟ್ಟಿಗೆ ಗೊತ್ತಿಲ್ಲ, ಬಟ್ ಮೆಮೊರೀಸ್ನ ಮರೆಯೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಜೊತೆ ಯಾರ್ಯಾರು ಕ್ಲೋಸ್ ಆಗಿದ್ರಿ ಎಲ್ಲರಿಗೂ. ಅದನ್ನೇ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ, ಫ್ರೆಂಡ್ಶಿಪ್ದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಹೀಗೆ ಮಾಡ್ತೀನಿ. ಬಾಯ್ ಬಾಯ್. ಈ ವಿಡಿಯೋ ಏನಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.